ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನಗೆ ಸಮಯ ಆಗ್ತಿದೆ, ನಾನು ಹೊರಡ್ತೀನಿ. ಅಣ್ಣ ಏನಣ್ಣ ಅದಕ್ಕೆ ಯಾರ ಮಾತು ಕೇಳೋದೇ ಇಲ್ಲ ಅಂತಾರೆ. ಒಪ್ಕೊಂಡೆ ಎಲ್ಲೋಗ್ತಾಳೆ? ಒಪ್ಕೊಳ್ಳಿಲ್ಲ ಅಂದ್ರೆ ಬಿಡೋರು ಯಾರು? ಓ ಅವಳು ಹೇಳಿದಾಳಲ್ಲ, ಯೋಚನೆ ಮಾಡಿ ಹೇಳ್ತೀನಿ ಅಂತ ಸ್ವಲ್ಪ ಸಮಾಧಾನವಾಗಿರಿ. ಅದನ್ನೆಲ್ಲ ನೀನ್ ತಿಳ್ಕೊಬೇಕು ಸೀತಾ. ಹೆಂಗಸರ ವಿಷಯ ಎಲ್ಲ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಒಟ್ಟಿನಲ್ಲಿ ಈ ಮನೆಗೆ ವಾರಸದಾರ ಬೇಕೇ ಬೇಕು, ಬೇಕು, ಮಗು ಬೇಕು. ಓಕೆ, ಹಾಗಾದ್ರೆ ಮಿಷನ್ ವಾರಸ್ದಾರ ಶುರು. ಎಸ್ ಓಕೆ, ಎಸ್ ಎಸ್. ನೋಡ್ದ ಡರ್ಲಿಗು, ಈ ಮನೆಗೆ ವಾರಸ್ದಾರ ತರೋದಕ್ಕೆ ತುಂಬ ತಯಾರಿ ನಡೀತಾ ಇದೆ. ದಿಸ್ ಇಸ್ ವೆರಿ ಡೇಂಜರಸ್ ಡರ್ಲಿಗು, ವೆರಿ ಡೇಂಜರಸ್. ಹೌದು ಸುಹಾಸ್, ಇವ್ರ ಈ ಪ್ಲಾನಿಗೆ ಕೌಂಟರ್ ಪ್ಲಾನನ್ನು ನಾನು ಮಾಡಲೇಬೇಕು. ಮಾಡೇ ಮಾಡ್ತೀನಿ. ಈಗಿನ ಕಾಲದ ಹುಡುಗರು ಹುಡುಗಿಯರು ಕೆರಿಯರ್ ಬಗ್ಗೆ ಮುಳುಗಿ ಹೋಗ್ಬಿಟ್ಟಿರ್ತೀರ. ಫ್ಯಾಮಿಲಿ ಬಗ್ಗೆ ಒಂದು ಚೂರು ಯೋಚನೆನೇ ಮಾಡೋದಿಲ್ಲ. ನಮ್ಮ ಜನ್ರೇಷನಲ್ಲಿ ಮಕ್ಕಳು ಮೊಮ್ಮಕ್ಕಳು ಅಂತ ಸುಖ ಕಾಣ್ತಾ ಇತ್ತು. ನಿಮ್ಮ ಜನ್ರೇಷನಲ್ಲಿ ಅವೆಲ್ಲ ಇದೆಯೋ ಇಲ್ಲವೋ ನಮಗಂತೂ ಗೊತ್ತಾಗ್ತಾ ಇಲ್ಲ. ನಾನಾಗಿರ್ಬೋದು, ನಮ್ಮ ಮನೆಯವರಾಗಿರ್ಬೋದು, ನಿನ್ನ ಹತ್ರ ಏನಾದರೂ ಕೇಳಿದಿವ? ನೀನು ಓದಿದ್ದಾಯ್ತು, ಪೊಲೀಸ್ ಆಗಿದ್ದಾಯ್ತು, ಎಲ್ಲನೂ ಆಯ್ತು. ಏನಾಗ್ಬೇಕು ಸತ್ಯ? ದೇವ್ರೆ, ನಾನು ಏನು ಮಾಡಲಿ? ಮನೆಯವರೆಲ್ಲರೂ ಮಗು ಮಗು ಅಂತ ಅದೆಷ್ಟು ಆಸೆ ಪಡ್ತಿದ್ದಾರೆ. ಆದರೆ ನನ್ನ ಮನಸ್ಸಲ್ಲಿರೋದನ್ನ ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ಲಿ? ಮ್ಯಾಮ್ ತಗೊಳ್ಳಿ ಬಿಸಿ ಬಿಸಿ ಟೀ. ಥ್ಯಾಂಕ್ ಯು ನಂದಿನಿ. ಛೇ, ಇವಳ ಕೈಲಿ ಇನ್ನೂ ಬರೇ ಹಾಗೆ ಇದೆಯಲ್ಲ. ಪಾಪ, ಆ ಗಂಡನ್ ಕಟ್ಕೊಂಡು ಇವಳು ಎಷ್ಟು ಅನುಭವಿಸ್ತಿದ್ದಾಳೋ ಏನೋ. ಜೊತೆಗೆ ಮಗು ಬೇರೆ. ಮೇಡಮ್, ಏನಾಯ್ತು? ಯಾಕೊಂಥರ ಆಗ್ಬಿಟ್ರಿ? ಏನಿಲ್ಲ ನಂದಿನಿ, ಅದೇ ಮನೇಲಿ ಮಗು ವಿಷಯಕ್ಕೆ. ಅಷ್ಟೇನಾ? ಅದರಲ್ಲಿ ಯೋಚನೆ ಮಾಡುವಂಥದ್ದು ಏನಿದೆ ಮ್ಯಾಮ್? ಅವರೇನು ವಜ್ರ ವೈಡ್ಯೂರ ಕೇಳ್ತಿಲ್ವಲ್ಲ, ಮಗು ತಾನೇ. ಅದು ಪ್ರತಿಯೊಬ್ಬ ಹೆಣ್ಣಿನ ಕರ್ತವ್ಯ ಮ್ಯಾಮ್. ಅವ್ರು ಕೇಳೋದನ್ನ ಕೊಟ್ಬಿಡಿ, ಈ ಥರ ಚಿಂತೆ ಮಾಡೋದನ್ನ ಬಿಟ್ಬಿಡಿ. ಸ್ವಲ್ಪ ಸುಮ್ಮನಿರ್ತೀರಾ? ಪೂರ್ತಿ ವಿಷಯ ತಿಳ್ಕೊಳ್ದೆ ಮಾತಾಡಬೇಡಿ. ಮೇಡಮ್, ನನಗೂ ಎಲ್ಲ ವಿಷಯ ಗೊತ್ತು. ನಾವೆಲ್ಲ ಫ್ಯಾಮಿಲಿ ಅಲ್ವಾ, ನನಗೆ ಗೊತ್ತಿಲ್ಲದೆ ಇರುತ್ತಾ? ಏನಂದ್ರಿ ನೀವು? ನಿಮಗೆ ನಮ್ಮ ಬಗ್ಗೆ ಹೇಳಿದೆ ಎಲ್ಲ ವಿಷಯ ಹೇಗೆ ಗೊತ್ತಾಗುತ್ತೋ ಹಾಗೆ ನಮಗೂ ಗೊತ್ತಾಗುತ್ತೆ. ಆಯಿತು ಮೇಡಮ್, ಬೇಗ ಟೀ ಕುಡೀರಿ, ಆರೋಗ್ಬಿಡುತ್ತೆ. ನಾನು ಹೋಗಿರ್ತೀನಿ, ಬಾಯ್. ಎಲ್ಲರೂ ಯಾಕೆ ನಮ್ಮ ಮನೆಯವ್ರ ಥರನೇ ಆಡ್ತಿದ್ದಾರೆ? ಅಥವಾ ನನಗೆ ಎಲ್ಲರೂ ಮನೆಯವ್ರ ಥರನೇ ಕಾಣ್ತಿದ್ದಾರಾ? ದಿವ್ಯಾ, ಹೋದ ಕೆಲಸ ಏನಾಯ್ತಮ್ಮ? ಎಲ್ಲ ಆಯ್ತು. ನೋಡ್ತಿದ್ದಂಗೆ ಫೈನಲೈಸ್ ಮಾಡಿ ಅಡ್ವಾನ್ಸ್ ಕೊಟ್ಟು ಬಂದೆ. ಈ ಹಿಂದೆನೂ ಅಲ್ಲಿ ಪಾರ್ಲರೇ ಇತ್ತು, ಅದಕ್ಕೆ ಹೆಚ್ಚೇನೋ ಕೆಲಸ ಇಲ್ಲ ಅಜ್ಜಿ. ಇಂಟೀರಿಯರ್ ಕೂಡ ರೆಡಿ ಇದೆ. ಕಾಕ್ರೋಚ್ ಇದ್ದಿದ್ದಕ್ಕೆ ವ್ಯಾಪಾರ ಮಾಡೋಕ್ಕೆ ಸಹಾಯ ಆಯಿತು. ಅಡ್ವಾನ್ಸು ಸ್ವಲ್ಪ ಕಡಿಮೆನೇ ಕೊಟ್ಟೆ. ಅಂತೂ ಕೆಲಸ ಫಾಸ್ಟಾಗಿ ನಡೀತಾ ಇದೆ ಅಲ್ವಾ?
ಹ್ಞೂ ಅಜ್ಜಿ, ಮಾಡಬೇಕಲ್ವಾ? ಕೂತು ತಿಂದರೆ ಕುಡ್ಕೆ ಹೊನ್ನು ಸಾಲಲ್ಲ ಅಂತ ಹೇಳ್ತಾ ಇದ್ದೆ ಅಲ್ವಾ? ಅದು ಇವಾಗ ನಿಜ ಅನಿಸ್ತಾ ಇದೆ. ಎಷ್ಟು ಕೆಲಸ ಮಾಡಿದ್ರೂ ಮುಗಿತಾನೆ ಇಲ್ಲ. ಪಾಲ ಕೊಟ್ಟಿರೋ ದುಡ್ಡು ಖರ್ಚು ಆಗ್ತಾನೆ ಇದೆ. ಅದು ಹಾಗೇನೆ, ನಾವು ದುಡಿಯೋಕೆ ಅಂತ ನಿಲ್ತೀವಿ ನೋಡಿ, ಆವಾಗಲೇ ಇಂಥ ವಿಚಾರಗಳೆಲ್ಲ ಅರ್ಥ ಆಗೋದು. ಹೌದು, ಪಾರ್ಲರ್ ಮಾಡ್ತೀನಿ ಅಂತ ಕುಣಿತಿದ್ಯಲ್ಲ, ನಿನ್ನ ಜೊತೆ ಕೆಲಸ ಮಾಡೋದಕ್ಕೆ ಹುಡುಗಿಯರು ಸಿಕ್ಕಿದ್ರಾ? ಸಿಕ್ಕಿದ್ರು. ಆದರೆ ಅವ್ರಿಗಷ್ಟಾಗೇನು ಕೆಲಸ ಬರಲ್ಲ. ಹೋಗ್ತಾ ಹೋಗ್ತಾ ನಾನೇ ಕಲ್ಸ್ಕೊಡ್ತೀನಿ. ಅಷ್ಟಿದ್ರೆ ಸಾಕಮ್ಮ. ದುಡಿಯೋ ಮನ್ಸಿದ್ರೆ ಕೆಲಸ ತಾನಾಗೆ ಕೈ ಹಿಡಿಯುತ್ತೆ. ಇನ್ಯಾಕೆ ತಡ, ಒಂದು ಒಳ್ಳೆ ದಿನ ನೋಡಿ ಶುರು ಮಾಡ್ಕೋ. ಬರ್ತಾ ಪುರೋಹಿತರನ್ನು ಕೇಳ್ಕೊಂಬಂದೆ, ನಾಳೆನೇ ದಿನ ಚೆನ್ನಾಗಿದೆ ಅಂತೆ. ನಾಳೆನೇ ಶುರು ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ನೀವೇನು ಹೇಳ್ತೀರಾ? ಅಬ್ಬಬ್ಬಬ್ಬಬ್ಬ, ಆಗಲೇ ಮೊಮ್ಮಗಳೇ, ಶುಭಸ್ಯ ಶೀಘ್ರ. ಆಲ್ ದ ಬೆಸ್ಟ್. ಅಮ್ಮ, ಸತ್ಯಂಗೂ ಒಂದು ಮಾತು ಫೋನ್ ಮಾಡಿ ಬರೋದಕ್ಕೆ ಹೇಳ್ತೀಯಾ? ಅವಳಿಗೂ ನಾಳೆ ಪಾರ್ಲರ್ ಇನಾಗ್ರೇಷನ್ ಇದೆ ಅಂತ ನನ್ನ ಪರವಾಗಿ ಇನ್ವೈಟ್ ಮಾಡ್ತೀಯಾ? ಅದನ್ನ ನೀನು ಮಾಡಬೇಕು, ನಾನು ಮಾಡಿದ್ರೆ ಚೆನ್ನಾಗಿರುತ್ತಾ? ಯಾವ ಮುಖ ಇಟ್ಕೊಂಡು ಫೋನ್ ಮಾಡ್ಲಮ್ಮ? ಅವಳಿಗೆ ನಾನು ಒಂದ ಹಿಂಸೆ ಕೊಟ್ಟಿರೋದು. ನೀನೇ ಫೋನ್ ಮಾಡಿ ವಿಷಯ ತಿಳಿಸು, ಬರ್ತಾರೆ. ಅವಳಿಗೆ ಫೋನ್ ಮಾಡಿ ಕರೆಯೋ ಮುಖ ನನಗಿಲ್ಲ. ಇಷ್ಟೆಲ್ಲ ಮಾಡಿ ಯಾವ ಮುಖ ಇಟ್ಕೊಂಡು ಫೋನ್ ಮಾಡ್ತಾಳೆ ಹೇಳಿ ಅಂದರೆ? ಅವಳ ಪ್ರೀತಿನ, ಅವಳ ಭಾವನೆಗಳನ್ನು ಎಲ್ಲ ದುರುಪಯೋಗ ಪಡಿಸ್ಕೊಂಡಿದ್ದಾಳೆ ಇವಳು. ಹೋಗ್ಲಿ ಬಿಡೆ, ಈಗ ಯಾಕೆ ಹಳೆದನ್ನೆಲ್ಲ ತಗೊಂಡು ಫೋನ್ ಮಾಡಿ ಕರಿಬೇಕು ಅಂತ ಹೇಳ್ತಾ ಇದ್ದಾಳಲ್ಲ, ಆಗಲೇ ಗೊತ್ತಾಗುತ್ತೆ ಅವಳು ಬದಲಾವಣೆ ಆಗ್ತಾ ಇದ್ದಾಳೆ ಅಂತ. ಮತ್ತೆ ನನಗಂತೂ ಇವಳ ಮೇಲೆ ನಂಬಿಕೆ ಬರ್ತಿದೆ. ಇವಳು ನಿಜವಾಗ್ಲೂ ಬದಲಾಗ್ತಿದ್ದಾಳೆ ಅನ್ಸುತ್ತೆ. ನನಗೂ ನಂಬಿಕೆ ಬರ್ತಿದೆಪ್ಪ. ಜಾನ್ಕಿ, ನೀನೇ ಸತ್ತಿಂಗ್ ಫೋನ್ ಮಾಡೆ. ಅಲ್ಲ ಅತ್ತೆ, ನಾನೇನು ಕಡಿಮೆ ಇಲ್ಲ ಅಂತ ತೋರಿಸ್ಕೊಳ್ಳೋದಿಕ್ಕೆ ಅವಳಿಗೆ ಫೋನ್ ಮಾಡಿ ಹೇಳಿ ಅಂತ ಹೇಳ್ತಾ ಇದ್ದಾಳ ಅಂತ ನನಗೆ ಅನುಮಾನ ಆಗ್ತಾ ಇದೆ. ಹಂಗಂತೀಯಾ? ಇನ್ನೇ ಹೇಳೋದ್ರಲ್ಲೂ ಪಾಯಿಂಟ್ ಇದೆ ಕಣೆ. ಅಜ್ಜಿ, ಅತ್ತೆ, ಸುಮ್ಮನೆ ನಾವೇ ಏನೇನೋ ಯೋಚನೆ ಮಾಡೋದು ಬೇಡ. ನೀವು ಒಂದ್ಸರಿ ಸತ್ಯ ಅವ್ರಿಗೆ ಫೋನ್ ಮಾಡಿ, ಅವರು ಬಂದರೆ ಇವಳು ಬಂಡವಾಳ ಏನು ಅಂತ ಗೊತ್ತಾಗುತ್ತಲ್ಲ. ಹೌದು ಜಾನಕಿ, ಅನುಮಾನಂ ಪೆದ್ದ ರೋಗಂ ಅಂತಾರೆ. ನೀನು ಅವಳಿಗೆ ಫೋನ್ ಮಾಡು. ಸರಿ ಅತ್ತೆ, ಫೋನ್ ಮಾಡ್ತೀನಿ. ಆದರೆ ಅವಳು ಇಲ್ಲಿವರೆಗೆ ಬಂದು ಅವಳಿಗೆ ಅವಮಾನ ಆಗಬಾರ್ದು ನೋಡಿ, ಅದು ನನ್ನ ಯೋಚನೆ. ಹಾಗಾಗೋದಕ್ಕೆ ನಾನು ಬಿಡಲ್ಲ. ನೀವು ಸತ್ಯ ಅವ್ರಿಗೆ ಫೋನ್ ಮಾಡಿ. ಸರಿನಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.